ಸರ್ ನಾನು 1.5 ವರ್ಷದಿಂದ ನಾನು ಈ ಬೆಳೆ ಮಾಡ್ತಾ ಇದ್ದೀನಿ ಸರ್. ನಾನು ಗುಲಂಚಪ್ಪ ಇಲ್ಲೇ ನಿವಾಸಿ ಸರ್. ಇದು ಲಕ್ಷ್ಮೀಶ್ವರ ಸರ್. ನಾವು ಈ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ ರೀ. 1 ವರ್ಷ ಫಸ್ಟ್ನೇಕಿದ ಗೊತ್ತಿದ್ದಿಲ್ಲ ಸರ್. ಸರ್ ನನಗೆ ಒಂದು ಒಳ್ಳೆ ಇದು ಕೊಟ್ಟರು ಸರ್. ಅದ್ರ ಪ್ರಕಾರ ನಾನು ಮಾಡ್ಕೊಂತ ಬಂದೀನಿ ಸರ್. ಈಗ ನಾನು ಮೊದ್ಲೇ ಗೊತ್ತಾಗಲಿಲ್ಲ ಸರ್. ನಾನು ರೇಷ್ಮೆ ಆಫೀಸ್ನಿಂದ ಒಳ್ಳೆ ನಮಗೆ ಇದನ್ನ ಈ ಥರ ಮಾಡು ತಿಳಿಸಿ ಹೇಳ್ಕೊಟ್ರು ಸರ್. ಆ ಪ್ರಕಾರ ನಾ ಮಾಡ್ಕೊಂತ ಬಂದೀನಿ ರೀ. ಈಗ ಅದರಿಂದ ಒಂದು ನನಗೆ ದುಡ್ಕೊಂಡು ತಿನ್ನಕ್ಕೆ ಒಂದು ಅನುಕೂಲ ಆಗೈತೆ ಸರ್. ಯಾವ ಊರಿನವ್ರು ಹೇಳ್ರಿ ನೀವು? ನಾವು ಲಕ್ಷ್ಮೀಶ್ವರ ಸರ್. ನಮ್ಮ ನಿಂಗಪ್ಪ, ನಮ್ಮ ತಂದೆಯವರ ಹೆಸರು ಮನೆಗೇನಪ್ಪ ರೀ, ಕಡ್ಡಿ ಪೂಜಾರ ಅಂತ ಸರ್. ನಿಮ್ಮ ತಾಲೂಕು ಏನು ಹೇಳ್ರಿ? ತಾಲೂಕು ಲಕ್ಷ್ಮೀಶ್ವರ ಸರ್. ಲಕ್ಷ್ಮೀಶ್ವರ ಜಿಲ್ಲೆ ಗದಗ ಜಿಲ್ಲೆ. ಹ್ಞೂ ಸರ್. ಸೊ ನೀವು 2 ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀರಿ? 2 ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀವಿ, ರೇಷ್ಮೆ ಬೆಳೆ. ಹ್ಞೂ ಸರ್. ಹೇಳಿ ನಿಮ್ಮ ಅನುಭವ ಹೇಳಿ. ಈಗ ನಮ್ಗೆ ಒಳ್ಳೆ ಇದರಿಂದ ನಮಗೊಂದು ಅನುಕೂಲ ಆಗೈತೆ ಸರ್. ದುಡ್ಕೊಂಡು ತಿನ್ನಕ್ಕೆ ಅನುಕೂಲ ಆಗೈತೆ ಸರ್. ಮಾಡ್ಕೊಂಡು ಹೊಂಟೀವಿ ಸರ್. ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ತೀರಿ? ವರ್ಷಕ್ಕೆ 2 ತಿಂಗಳಿಗೆ ಒಂದು ಬೆಳೆ ಮಾಡ್ತೀನಿ ಸರ್. 5ರಿಂದ 6 ಬೆಳೆ ಮಾಡ್ತೀರಿ? 5ರಿಂದ 6 ಬೆಳೆ ಮಾಡ್ತೀನಿ ಸರ್. ವರ್ಷ ಮಾಡ್ಕೊಂಡು ಒಂದೊಂದು ಬೆಳೆಗೆ ಎಷ್ಟು ಮೊಟ್ಟೆ ಇಡ್ತೀರಿ? ಈಗ 150 ಮೊನ್ನೆ ಬೆಳೆ 160 ಇಟ್ಟಿವಿ ಸರ್. ಈಗ ಈ ಸಲ 2 ತಿಂಗಳಾಗಿಂದ ಈಗ 150 ಇಟ್ಟಿದ್ದೀನಿ ಸರ್. 160ಕ್ಕೆ ಎಷ್ಟು ಬಂದಿತ್ತು? ಎಷ್ಟು ಕೆಜಿ? 160ಕ್ಕೆ 2 ಕ್ವಿಂಟಲ್ 3 ಕೆಜಿ ಬಂದಿತ್ತು ಮೇಡಮ್. ಇದು ದೇವಿಪುರ ಚಾಕಿ ಸೆಂಟರ್ ಇಂದ ತಂದಿದ್ದೆ ಸರ್. ಮಾರ್ತಿದ್ರೆ ರಾಮನಗರಕ್ಕೆ ಹೋಗಿ ಮಾರಿದ್ವಿ ಮೇಡಮ್. ರಾಮನಗರ ಮಾರ್ಕೆಟ್ ಮಾರಿದ್ವಿ ರೀ. ಒಳ್ಳೆ ಇದು ರೇಟ್ ಅದು 555 ರೂಪಾಯಿ ಮಾರಿತ್ತು ಮೇಡಮ್. ಅವತ್ತು 2 ಲಾಟ್ ಮಾಡಿದ್ವಿ ಸರ್. 2 ಲಾಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಅನುಕೂಲ ಆಗಿತ್ತು ರೀ. ರಾಮನಗರಕ್ಕೆ ಹೋಗಿ ಮಾರಿದ್ವಿ ರೀ. ನಮ್ದು ಒಟ್ಟ 1 ಎಕರೆ 30 ರೇಷ್ಮೆ ಬೆಳೆ ಹಾಕಿದ್ದೇನೆ ರೀ. ಅದ್ರಲ್ಲಿ ಈಗ ನಾವು 150 ಒಮ್ಮೆ 150 ಇಡ್ತೀನಿ ರೀ, ಒಮ್ಮೆ 160 ಹಾಕ್ತೀನಿ ರೀ. ಅನುಕೂಲ ಆಗೈತೆ ನಮ್ಗೆ. ಅನುಕೂಲ ಆಗೈತೆ, ರೇಷ್ಮೆಯಿಂದ ಅನುಕೂಲ ಆಗೈತೆ. ಇನ್ನು 1 ಎಕರೆ ಮಾಡ್ಕೋಬೇಕಂತ ಮಾಡೀನಿ. ಇನ್ನು ಬರ್ತಾ ಇನ್ನೂ 1 ಎಕರೆ ಮಾಡ್ಕೊಂಡ್ರೆ ಅದ್ರ ಈಗ ಮ್ಯಾಗ ಐತ್ರೆ. ಈಗ ನಾವು ಶರ್ಟಿಗೆ ಸಮೀಪ ಆಗತ್ತಂತ ಈ ಕಡೆ ಮಾಡ್ಕೋಬೇಕಂತ ವಿಚಾರ. ಈ ಕಡೆ ಇಲ್ಲೇ ಸಮೀಪ ಆಗತ್ತೆ. ಮ್ಯಾಗ್ಲಿಂದ ನಾವು ತರಕ್ ದೂರ ಆಗತ್ತಂತಂದ್ರೆ ಈ ರೇಷ್ಮೆ ಶರ್ಟಿಗೆ ಸಮೀಪ ಆಗಲ್ಲೇ ಮಾಡ್ಕೋಬೇಕಂತ ವಿಚಾರ ಮಾಡಿ. ಹ್ಞೂ. ಈಗ ನಾವು ಮೊನ್ನೆ ಈಗ ಇದು ಇವತ್ತಿಗೆ 3 ದಿವಸ ಆತ್ರಿ. ನಾ ಇದನ್ನ ಚಂದ್ರಿಕೆ ಹಚ್ಚರಿ. ಇವತ್ತಿಗೆ ನಾಳೆಗೆ ಇದು ಮಾಡ್ಬೇಕಂತ ಹೇಳಿ. ನಾಳೆ ಗೂಡು ಬಿಡಿಸ್ಬೇಕು ನೀವು? ಇಲ್ರಿ, ಈಗ ಶುಕ್ರವಾರ ಬಿಡಿಸ್ಬೇಕಂತ ವಿಚಾರ. ಶುಕ್ರವಾರ. ಈಗ ನಾವು ಹಾಕಿ 3 ದಿನ 4 ದಿನ 5 ದಿನಕ್ಕೆ ಇನ್ನು ಚಂದ್ರಿಕೆ ಎತ್ಬೇಕ್ರಿ. ಎತ್ಕೊಂಡು 5ನೇ ದಿವಸಕ್ಕೆ ಚಂದ್ರಿಕೆ ಬಿಡಿಸದ್ರಿ. ಆಳ್ ಕರ್ಕೊಂಡು ಚಂದ್ರಿಕೆ ಬಿಡಿಸ್ಕೊಂತೀರಿ. ಅದ್ರ ಮುಖಾಂತರ 4 ಮಂದಿ ಇದ್ರು. ಎಲ್ಲಾರು ಕುಡ್ಕೊಂಡು ನಾವು ರಾಮನಗರಕ್ಕೆ ಹೋಯ್ತೀವಿ. 4 ಜನ ಸೇರ್ಕೊಂಡು ರಾಮನಗರಕ್ಕೆ ಹೋಯ್ತೀವಿ. ಹಂಗಾದ್ರೆ ನಿಮ್ಗೆ ರೇಷ್ಮೆ ಕೃಷಿ ಮಾಡಿದ್ದಕ್ಕೆ ಲಾಭ ಆಗಿದ್ರೆ ಅನುಕೂಲ ಆಗೈತೆ. ದುಡ್ಕೊಂಡು ನಮ್ಗೊಂದು ಒಳ್ಳೆ ಮಕ್ಕಳು ಎಲ್ಲ ನಮ್ಗೊಂದು ಶಾಲೆಗೆ ಎಜುಕೇಶನ್ ಎಲ್ಲ ಅನುಕೂಲ ಆಗೈತೆ. ನೀವು ಮೊದಲು ಯಾವ್ದು ಕೃಷಿ ಮಾಡಿ? ಮೊದ್ಲೇಕ್ ನಾವು ಗೋಂಜಾಳ, ಮುಸ್ಕಿನ್ ಜೋಳ ಇವನ್ನೆಲ್ಲ ಮಾಡ್ಕೊಂತಿದ್ರಿ. ಬಿಟಿ ಮಾಡ್ತಿದ್ರಿ. ಅದಕ್ಕಿನ್ನ ಇದು ಒಳ್ಳೆ ನಮ್ಗ ಅನುಕೂಲ ಆಗೈತ್ರಿ ರೈತರಿಗೆ. ನನಗೊಂದ್ ಅನುಕೂಲ ಆಗೈತೆ. ಅದು ಜಾಸ್ತಿ ಒಂದ್ ಸ್ವಲ್ಪ ಖರ್ಚು ಕಡಿಮೆ ಆಗೈತೆ. ನಮ್ಮ ಇಲಾಖೆಯಿಂದ ಏನೇನು ಅನುಕೂಲ ಸಿಕ್ಕಿದಾವೆ ನಿಮ್ಗೆ? ಈಗೆಲ್ಲ ನಾವು ಇನ್ನೊಂದ್ ಸ್ವಲ್ಪ ಬಳಕ ರೇಷ್ಮೆ ಇಲಾಖೆ ಸರ್ಗೆಲ್ಲ ತಿಳಿಸಿದಿವ್ರಿ. ಅದನ್ನ ಈ ತರ ಮಾಡು ಅಂತಂದ್ರೆ ಅದರಿಂದ ನಮ್ಗ ವಿಜೇತ ಅವನ್ನೆಲ್ಲ ಕೊಟ್ಟಾರೆ. ವಿಜೇತ ಕೊಟ್ಟಾರೆ. ಇನ್ನು ಅದು ಮಾನ್ಯ ಕೊಡ್ತೀನಿ ಅಂತಂದ್ರೆ. ತೋಟ ಮಾಡಿದ್ದಕ್ಕೆ ಇದು ಸಿಕ್ಕಿದೆಯಾ ನಿಮ್ಗೆ? ಏನ್ರಿ ಸಹಾಯಧನ? ಇಲ್ರಿ, ಇನ್ನೂ ತಗೊಂಡಿಲ್ರಿ ಮೇಡಮ್. ಇನ್ನು ಬರ್ತೈತಿ ಅಂತಂದ್ ಎಲ್ಲ ತಿಳಿಸ್ಯಾರಿ. ಅದೇ ಇನ್ನು ತಗೋಬೇಕ್ರಿ. ಚಂದ್ರಿಕೆ ಇಲ್ಲ, ತಗೊಂಡಿಲ್ರಿ ಮೇಡಮ್. ನಾ ಸ್ವಂತ ದುಡ್ಡು ಹಾಕಿದ್ರೆ ಅದ್ರ ತಂದು ಕೊಡು ಅಂತಂದ್ ಹೇಳಿದ್ರಿ. ಇದನ್ನ ಮಾಡ್ಸಿಲ್ರಿ. ಮತ್ತೆ ಇದನ್ನ ಪವರ್ ಸ್ಪ್ರೇ ಏನಾದ್ರು ತಗೊಂಡಿದ್ರಿ? ಏನಿಲ್ಲ, ಅದನ್ನೆಲ್ಲ ತಗೋಬೇಕ್ರಿ ಮೇಡಮ್. ನಿಮ್ ಇಲಾಖೆಯಿಂದ ಎಲ್ಲ ತಗೋಬೇಕಂತ ವಿಚಾರ ಮಾಡಿವ್ರಿ. ಅದನ್ನೆಲ್ಲ ಹ್ಞೂನ್ರಿ, ಹೆಸರು ಅವ್ನು ಬಳಕ್ ತಗೋಬೇಕಂತ ವಿಚಾರ. ನಿಮ್ಮ ಇಲಾಖೆಯಿಂದ ಬಂದಿದ್ದು ಲಾಭ ನಾವು ತಗೋಬೇಕಂತ ವಿಚಾರ ಮಾಡಿ. ಈ ಮನೆ ಕಟ್ಸಿ ಈಗ ಗೂಡು ಬೆಳಿತಾ ಎಷ್ಟು ವರ್ಷ ಆಯ್ತು? ಈಗ 1.5 ವರ್ಷ ಆಯ್ತು ಮೇಡಮ್. ನಾವು 1.5 ವರ್ಷದಿಂದ ನಾವು ಬೆಳ್ತಾ ಇದ್ದೀವ್ರಿ. ಮೊದ್ಲಿಗೆ ಏನಾದ್ರು ಸ್ವಲ್ಪ ಇದಾಗೈತೆ ನಿಮ್ಗೆ? ಮೊದ್ಲೇಕ್ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ರಿ. ರೇಷ್ಮೆ ಇಲಾಖೆ ಸರ್ ನಮ್ಗೆ ಈ ತರ ಮಾಡ್ಕೊ, ಈ ತರ ಎಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ. ಆ ಪ್ರಕಾರ ಮಾಡ್ಕೊಂತ ಮೊದ್ಲೇಕ್ ನಾನು ನಷ್ಟದಾಗಿದ್ರಿ. ಅವ್ರು ಹೇಳ್ದಂಗ ರೇಷ್ಮೆ ಇಲಾಖೆಯಿಂದ ಹೇಳಿದ್ರಿ. ಆ ಪ್ರಕಾರ ನಾ ಮಾಡ್ಕೊಂತ ಬಂದೆ. ನನಗೆ ಒಂದು ಅನುಕೂಲ ಆಗೈತ್ರಿ. ಈಗ ನಿಂಗಪ್ಪ, ಹ್ಞೂ ಸರ್. ಈಗ 5-6 ಬೆಳೆ ಮಾಡಿದಿರಲ್ಲ, ಒಂದೊಂದ್ ಬೆಳೆನಲ್ಲಿ ಎಷ್ಟು ಆದಾಯ ಮಾಡ್ಕೊಂಡಿದ್ದೀರಿ ಹೇಳ್ರಿ? ಒಂದು ಬೆಳೆಯಲ್ಲಿ ಮೊನ್ನೆ 1,03,000 ರೂಪಾಯಿ ಆಗಿತ್ತು ಸರ್. ಮೊನ್ನೆದು 2ನೇ ಬೆಳೆ? 2ನೇ ಬೆಳೆ ಈಗ ಇದರಿಗೆ 2ನೇ ಬೆಳೆ ಮೊದ್ಲೇಕ್ ಸ್ವಲ್ಪ ಕಮ್ಮಿ ಹಾಕೊಂತ ಬಂದಿತ್ರಿ.
ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈಗ ಮಾಹಿತಿ ತಗೊಂಡ್ ಈ ಸಲನು ಒಂದ್ ಸ್ವಲ್ಪ ಲೆಕ್ಕ ಅದ ಲೆಕ್ಕಕ್ಕೆ ಆಗ್ಬೋದು ಅನ್ಸುತ್ತೆ ನಮ್ಗೆ. ಈಗ ಐತ್ರಿ. ಈ ಬೆಳೆನು ಅದ ಲೆಕ್ಕಕ್ಕೆ ಐತ್ರಿ. ಒಂದು ಬೆಳೆಗೆ 1 ಲಕ್ಷದ ಮೇಲೆ ತಗೋತೀರಿ. ಬರ್ತೈತ್ರಿ. ಹಾ ಅನುಕೂಲ ಐತ್ರಿ. ಹಾ ಸೊ ಇದು ಬೇರೆ ಬೆಳೆಗಿಂತ ನನಗೆ ಒಂದ್ ಸ್ವಲ್ಪ ಅನುಕೂಲ ಆಗೈತ್ರಿ. ಬೇರೆ ಬೆಳೆಕಿನ ನನಗೆ ಇದು ಒಟ್ಟು ಅನುಕೂಲ ಆಗೈತ್ರಿ. ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡ್ಕೊತೀರಿ. ಮನೆ ಮಂದಿ ನಮ್ಮ ಹೆಣ್ಮಕ್ಳು ನಾವು ಕೂಡ ಮಾಡ್ತೀವ್ರಿ. ಹುಡುಗರೆಲ್ಲ ಶಾಲೆಗೆಲ್ಲ ಹೋಗ್ತಾರ್ರಿ. ಇಲ್ಲ ಚೆನ್ನಾಗಿ ಬೆಳೆ ಮಾಡಿದಿರಿ. ಸೂಟಿ ಇದ್ದ ದಿವಸ ಮಕ್ಕಳು ಕರ್ಕೊಂಬಂದ್ ಮಾಡ್ತೇನ್ರಿ. ಚೆನ್ನಾಗಿ ಮಾಡಿದಿರಿ. ಹ್ಞೂನ್ರಿ. ಬೆಳೆನೂ ಚೆನ್ನಾಗಿದೆ. ಹ್ಞೂನ್ರಿ. ಉತ್ತಮವಾದ ಗೂಡುಗಳು ಬಂದಿದೆ. ಹ್ಞೂನ್ರಿ. ಕ್ವಾಲಿಟಿನೂ ಬಹಳ ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತದೆ. ಮಾಡಲ್ ಬಯಸೋರಿಗೆ ಏನ್ ಹೇಳ್ತೀರಾ ನೀವು? ಯಾರಾದ್ರೂ ರೈತರು ಮಾಡ್ಬೇಕಂದ್ರ ಇದನ್ನ ಮಾಡಕ್ ಅಡ್ಡಿಲ್ಲ ಅಂತ ಹೇಳ್ತೀವ್ರಿ ನಾವು. ಹೌದು. ಇದ್ರಲಿಂದ ರೈತರಿಗೆ ಅನುಕೂಲ ಐತಿ ಅಂತ ನಾವ್ ಹೇಳ್ತೀವ್ರಿ. ರೈತರು ಮಾಡ್ಬೋದು, ಇದನ್ನ ಮಾಡ್ಬೋದ್ರಿ. ಎಲ್ಲ ರೈತರಿಗೆ ಅನುಕೂಲ ಐತಿ. ನಾವು ಅಂದ್ರೆ ತಿಳಿಸಿ ಈ ತರ ನಮ್ಗ ಸರ್ ಹೇಳಿದ್ರು, ನಮ್ಗ್ ಸರ್ ತಿಳಿಸಿದ ನಿಮ್ಗೂ ತಿಳಿಸ್ತೀವಿ ಅಂತ ನಾವ್ ಹೇಳ್ತೀವಿ. ಈಗ ಲಕ್ಷ್ಮೇಶ್ವರ ರೇಷ್ಮೆ ಮಾಡ್ಲಿಕ್ಕೆ ಚೆನ್ನಾಗಿದ್ಯಾ? ಭಾರಿ ವಾತಾವರಣ ಐತ್ರಿ. ಲಕ್ಷ್ಮೇಶ್ವರ ವಾತಾವರಣ ಐತ್ರಿ. ನಾವು ಮಾಡೋದ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಐತ್ರಿ. ಇದು ಲಕ್ಷ್ಮೇಶ್ವರ ಭಾರಿ ವಾತಾವರಣ ಐತ್ರಿ. ನಾವ್ ಮಾಡೋದ್ರಿಂದ ನಮ್ ಸರಿ ಬರಲ್ಲ. ನಾವು ಸರಿಯಾದ ಪ್ರಕಾರ ಅದ